ಅವಳ ಮಾತನ್ನ ಈ ಮನೇಲಿ ಎಲ್ಲರೂ ನಂಬ್ತಾರೆ. ನನ್ನ ಮಗನೇ ಮೂಲೆ ಗುಂಪಾಗಿರೋದು. ಅದೇ ಕಣೆ ವಿಮಲಾ, ನನಗೂ ಅರ್ಥ ಆಗ್ತಿಲ್ಲ. ಅಲ್ಲ, ನೀನು ಎಷ್ಟು ಹೇಳ್ದೆ, ನಾಗಿ ಎಷ್ಟು ಹೇಳಿದ್ಲು, ನಿಮ್ಮಿಬ್ರು ಮಾತನ್ನು ಕೇಳ್ದೆ. ಆ ಲಕ್ಷ್ಮಿ ನಾನು ಆದಿಗೆ ಹೊಡೆದೇ ಇಲ್ಲ ಅಂತ ಹೇಳಿದ ತಕ್ಷಣ ಎಲ್ಲರೂ ಅವಳ ಮಾತನ್ನು ನಂಬಿಟ್ರಲ್ಲಿ. ಯಾವ ಗಳಿಗೆ ನಿಮ್ಮ ಮನೆಗೆ ಕಾಲಿಟ್ಲ? ನಮ್ಮ ಮನೇಲಿ ನಾವೇ ಹೊರಗ್ನವ್ರಾಗ್ಬಿಟ್ಟಿದ್ದೀವಿ. ಪಾಪ, ಆದರೂ ಆದಿಗೆ ಎಷ್ಟು ಅವಮಾನ ಆಗಿರುತ್ತೆ ಅಲ್ವಾ? ಶೋಭಿ, ಆದಿಗೆ ಹೊಡೆದಿಲ್ಲ ಅಂತ ಲಕ್ಷ್ಮಿ ಹೇಳಿದ್ಲು ತಾನೆ. ಯಾಕೆ ಬೇಡದೇ ಇರೋ ಟೆನ್ಷನ್ ತಗೋತಾ ಇದ್ದೀರಾ ಎಲ್ಲರೂ? ರೀ, ಆದಿ ಅಲ್ರಿ? ಬರ್ತಾನೆ, ಎಲ್ಲೋ ಫ್ರೆಂಡ್ಸ್ ಜೊತೆ ಹೋಗಿರ್ತಾನೆ. ಹೆತ್ತ ಮಗನ ಬಗ್ಗೆ ಕಾಳಜಿ ಇಲ್ಲ ನಿಮಗೆ? ಯಾರೋ ಬೀದಿಲಿ ಹೋಗೋರ್ ಮಾತೆಲ್ಲ ನಂಬ್ತೀರಿ? ವಿಮ್ಲಾ, ಲಕ್ಷ್ಮಿ ಈ ಮನೆ ಸೊಸೆ. ಮನೆ ಸೊಸೆನ? ಆ ಪುಣ್ಯಾದ್ಗಿತ್ತಿ ನಮ್ಮ ಮನೆಗೆ ಬಂದ್ಮೇಲೆ ನಮ್ಮ ಮಗನ ನೆಮ್ಮದಿ ಹಾಳಾಗಿದ್ದು. ಹೀಗೆ ಗಲಾಟೆ ಮಾಡಿದ್ರೆ ನಿನ್ನ ಮಗ ಬಂದ್ಬಿಡ್ತಾನ? ಯಾವ ಟೈಮಲ್ಲಿ ಹೇಗೆ ಬಿಹೇವ್ ಮಾಡ್ಬೇಕು ಅನ್ನೋದನ್ನ ಸ್ವಲ್ಪ ಕಲ್ತ್ಕೊಳ್ಳಿ. ಏನಮ್ಮ ದೊಡ್ಡಪ್ಪ ನಮ್ಮಿಬ್ರಿಗೂ ಸೇರಿಸಿ ಹೇಳ್ದಂಗಿದೆ? ಹೇಳ್ಕೊಳ್ಳಿ ಬಿಡ, ನಾವೇನೀಗ ಕೇಳಿಸ್ಕೊಂಡ್ ಬಾ. ವಿಮಲಾ, ನನಗೇನೋ ಆದಿ ಮನೆಗೆ ವಾಪಸ್ ಬರ್ತೇನೆ ಅಂತ ಅನ್ನಿಸ್ತಾ ಇಲ್ಲ ಕಣೆ. ಅಕ್ಕ, ಹೌದು ಕಣೆ ವಿಮಲಾ, ಆದಿ ಹುಡ್ದಾಗಿಂದ ನೀನಾಗಲಿ ಭಾವ ಆಗಲಿ ಒಂದು ಏಟು ಹೊಡೆದಿದ್ದೀರೇನೆ? ಇಲ್ಲ, ಒಂದು ಮಾತು ಜೋರಾಗಿ ಬೈದಿದ್ದೀರೇನೆ? ಇಲ್ಲ ತಾನೆ? ಇವಳು ಯಾವಳು ನಿನ್ನೆ ಮೊನ್ನೆ ಬಂದವಳು ನಮ್ಮ ಆದಿಗೆ ಕಪಾಳಕ್ಕೆ ಹೊಡೆದಿದ್ದಾಳಲ್ಲೇ. ಪಾಪ, ಅವನಿಗೆ ಹೇಗಾಗಿರ್ಬೇಡ. ಅದರಲ್ಲೂ ಆದಿ ಮಂಡಿ ಊರಿ ಎಲ್ಲರ ಮುಂದೆ ಅವಳಿಗೆ ಪ್ರಪೋಸ್ ಮಾಡಿದ್ದ. ಆದರೆ ಅವಳು ಇಷ್ಟು ದೊಡ್ಡ ಅವಮಾನ ಮಾಡ್ತಾಳೆ ಅಂತ ಅವನಿಗೆ ಹೇಗೆ ಗೊತ್ತಿರುತ್ತೆ? ಪಾಪ ಅಲ್ವಾ? ಪಾಪ ಕಣೆ. ನನ್ನ ಮೊಮ್ಮಗಂದು ಫೋನ್ ಸ್ವಿಚ್ ಆಫ್ ಆಗಿಬಿಟ್ಟಿದೆ. ಅಲ್ಲೆಲ್ಲೋ ಫ್ರೆಂಡ್ಸ್ ಮನೆಗೆ ಹೋಗಿರ್ಬೋದು ಅವನು. ಇಲ್ಲ ಮಾವ, ನಂಗಿದನ್ನ ಇಷ್ಟು ಸಲೀಸಾಗಿ ತಗೊಳ್ಳೋದಕ್ಕಾಗೋದಿಲ್ಲ. ನನ್ನ ಮಗ ಮನೆಗೆ ಬರಬೇಕು ಅಷ್ಟೇ. ಇಲ್ಲಿ ನಾವು ಹುಡುಕ್ತಾ ಇದ್ದೀವಿ, ನೀವು ಸ್ವಲ್ಪ ಹೆಲ್ಪ್ ಮಾಡಿ ಇನ್ಸ್ಪೆಕ್ಟರ್. ಸರ್, ಇನ್ನೊಂದು ವಿಷಯ ಇದೆ. ಹೇಳಿ. ನೀವು ಸ್ಟೇಷನ್ಗೆ ಬರಬೇಕಾಗುತ್ತೆ. ಇವನೊಬ್ನು ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾನೆ. ಏಕಂತಲೇ ಈಗ ಆಡ್ತಿರೋದು ಇವನು, ಟೆನ್ಷನ್ ಮಾಡ್ಕೊಳ್ಳಿ ಅಂತ. ಇವನಿಗೆ ಹೆಲ್ಪ್ ಮಾಡೋದಕ್ಕೆ ಹೋಗಿ ನಾನು ಸಮಸ್ಯೆಯಲ್ಲಿ ಸಿಕ್ಕಾಕೊಂಡೆ. ಹಾಯ್ ಲಕ್ಷ್ಮಿ, ಈ ಕಾಲೇಜಲ್ಲಿ ಇನ್ನೆಷ್ಟು ದಿನ ಇರ್ತೀಯೋ ಏನೋ, ಅದಕ್ಕೆ ಬಾಯ್ ಹೇಳ್ಬಿಟ್ಟು ಹೋಗೋಣ ಅಂತ ಬಂದೆ. ಬಾಯ್ ಲಕ್ಷ್ಮಿ. ಸಾರಿ, ಈ ಕಾಲೇಜ್ ಅಲ್ಲ, ಈ ಊರೇ ಬಿಟ್ಟೋಗೋ ಪರಿಸ್ಥಿತಿ ಬಂದ್ರು ಬರ್ಬೋದು ನೋಡು. ಇನ್ನೊಬ್ಬರ ಲೈಫ್ನ ಹಾಳು ಮಾಡಕ್ ಬಂದಿರೋ ನೀವೇ ಇಲ್ಲಿದ್ದೀರಾ ಅಂದಮೇಲೆ ನಾನು ಇರ್ತೀನಿ. ಹೌದಾ? ಆದಿ ಬರ್ಲಿ, ಗೊತ್ತಾಗತ್ತೆ. ಲಕ್ಷ್ಮಿ, ನೀನ್ ಯಾಕೆ ಇಷ್ಟೊಂದೆಲ್ಲ ರಿಸ್ಕ್ ತಗೊಂಡು ಅವನಿಗೆ ಅಸೈನ್ಮೆಂಟ್ ಬರ್ಕೊಟ್ಟೆ? ನೋಡಿ ಎಷ್ಟು ಪ್ರಾಬ್ಲಮ್ ಆಗ್ತಿದೆ ಅಂತ. ನಿಜ ಹೇಳು, ನಿಂಗೆ ಆದಿ ಮೇಲೆ ಮನ್ಸಾಗಿದ್ಯಾ? ಇಲ್ಲ ಕಣೆ, ಆ ಥರ ಎಲ್ಲ ಏನೂ ಇಲ್ಲ. ಆ ಆದಿಗೆ ನಿನ್ ಕಂಡ್ರೆ ಅಷ್ಟಕ್ಕಷ್ಟೇ. ಇನ್ನು ಅವನು ಅವನ ಫ್ರೆಂಡ್ಸು ನಿನ್ನ ಕಾಲೇಜಿಂದಾನೇ ಹೊರಗೆ ಹಾಕ್ಬೇಕು ಅಂತ ನೋಡ್ತಾ ಇದ್ದಾರೆ. ಆದ್ರೆ ನೀನ್ ಮಾತ್ರ ಪುಣ್ಯ ಕೋಟಿ ತರ ನಿನ್ ಲೈಫ್ ಹಾಳಾದ್ರೂ ಪರವಾಗಿಲ್ಲ, ಅವನಿಗೆ ಒಳ್ಳೇದಾಗ್ಬೇಕು ಅಂತ ನೋಡ್ತಿದ್ಯಾ. ಈ ಆದಿ ಎಲ್ಲಿ ಹೋದ? ಮನೆಗೆ ಬಂದ್ರೆ ಸಾಕು. ಮನೇಲಿ ಎಲ್ಲರೂ ಆದಿಯಲ್ಲಿ ಅಂತ ಕೇಳಿದ್ರೆ ಏನ್ ಹೇಳೋದು? ಬೇಕಂತಾನೆ ಹೀಗೆ ಮಾಡ್ತಿದ್ದಾನೆ. ಹೇಳಿ ಲಕ್ಷ್ಮಿ, ನಂಗೆ ಯಾಕೋ ಡೌಟ್ ನಿನ್ ಮೇಲೆ. ಹಾಗೆಲ್ಲ ಏನಿಲ್ಲ ಅಂತ ಹೇಳ್ದ್ನಲ್ಲ. ಸರಿ ಬಾ, ಕ್ಯಾಂಟೀನ್ ಆದ್ರೂ ಹೋಗೋಣ, ಅಲ್ಲೊಂದು ಕಾಫಿ ಕುಡಿಯೋಣ. ಈ ಶಮಿತಾ ಮುಖ ನೋಡಿದ್ರೆ ತಲೆ ಎಲ್ಲ ನೋವುತ್ತೆ. ಇಲ್ಲ, ನಾನು ಬರಲ್ಲ, ನಾನು ಹೋಗ್ಬೇಕು. ನಿಂಗೆ? ನಾನ್ ಬರ್ತೀನಿ.
ಆ ಪಿ ಜಿಲಿ ಕಾಫಿ ಅನ್ನೋ ಬಿಸಿನೀರು ಕೊಡ್ತಾರೆ, ಅದರಲ್ಲಿ ಮುಖ ತೊಳೆಯೋಕ್ಕೂ ಯೂಸ್ ಆಗಲ್ಲ. ಬಂದ್ಲು ಕಣೆ, ಈಗ ನೋಡ್ತಾ ಇರೋ ಹೇಗೆ ಬೆಂಕಿ ಹಚ್ಕೊಡುತ್ತೆ ಅಂತ. ಅಜ್ಜಿ ಏನಾಯ್ತು? ಆದಿಯಲ್ಲೇ ನಿನ್ನೆ ಕೇಳ್ತಾ ಇರೋದು, ಆದಿಯಲ್ಲಿ? ಅದು ಅವನ ಫ್ರೆಂಡ್ಸ್ ಜೊತೆ ನಾಟಕ ಆಡ್ಬೇಡ. ಅವನ ಫೋನ್ ಸ್ವಿಚ್ ಆಫ್ ಬರ್ತಿದೆ. ಅವನ ಎಲ್ಲ ಫ್ರೆಂಡ್ಸ್ನು ವಿಚಾರಿಸಿದ್ದು ಆಗಿದೆ. ಅವನಲ್ಲೆಲ್ಲೂ ಇಲ್ಲ. ಹೇಳೆ, ಎಲ್ಲೇ ನನ್ನ ಮಗ? ವಿಮಲಾ, ಆ ಹುಡುಗಿ ಬರ್ತಿದ್ದ ಹಾಗೆ ಕೂಗಾಡಿದ್ರೆ ಹೇಗಮ್ಮ? ಅತ್ತೆ, ಆದಿ ಮನೆಗೆ ಬಂದಿಲ್ಲ. ಎಲ್ಲಿ ಹೋಗಿದ್ದಾನೆ ಅಂತ ಗೊತ್ತಿಲ್ಲ. ಇವಳಿಂದ ಮನೆ ಬಿಟ್ಟು ಹೋಗಿದ್ದಾನೆ. ಇನ್ ಹೇಗೆ ಕೇಳಿ ಅತ್ತೆ? ವಿಮಲಾ, ಆದಿ ಮನೆಗೆ ಬರದೇ ಇರೋದ್ರಲ್ಲಿ ಲಕ್ಷ್ಮಿ ಪಾತ್ರ ಏನು ಅಂತ ಗೊತ್ತಿದ್ದೇನೆ. ಸುಮ್ಮನೆ ನೀನು ಅವಳ ಮೇಲೆ ಕೂಗಾಡ್ತಾ ಇದೀಯ. ಮಾವ, ನನ್ಗೆ ಗೊತ್ತಿಲ್ಲದೆ ಮಾತಾಡ್ತಿಲ್ಲ. ಆದಿ ಮನೆ ಬಿಟ್ಟು ಹೋಗೋದಕ್ಕೆ ಇವಳೇ ಕಾರಣ. ಈ ಮನೇಲಿ ಏನಾದರೂ ಆದ್ರೆ ಅದು ಮೂಗಿನ ಮಟ್ಟಕ್ಕೆ ಬಂದಾಗಲೇ ನನಗೆ ಗೊತ್ತಾಗೋದಾ? ಏನಾಯ್ತೀಗ? ಅಯ್ಯೋ ಭಾವ, ಆದಿ ಮನೆ ಬಿಟ್ಟು ಹೋಗಿದ್ದಾನೇನೋ ಅಂತ ಅನ್ನಿಸ್ತಿದೆ ನನಗೆ. ಚಂಚಲ, ನೀವೇ ಏನೇನೋ ಅನ್ಕೋಬೇಡಿ. ಎಷ್ಟು ಸಲ ಆದಿ ಮನೆಗೆ ತಡವಾಗಿ ಬಂದಿಲ್ಲ? ಆದ್ರೆ ಆಗೆಲ್ಲ ಆದಿ ಕೋಪ ಮಾಡ್ಕೊಂಡು ಹೋಗಿಲ್ಲ ಅತ್ತೆ. ಇವಳನ್ನ ಕೇಳಿ, ಇವಳು ಬೆಳಗ್ಗೆ ಆದಿ ಜೊತೆ ಜಗಳ ಮಾಡದ್ಲೋ ಇಲ್ವೋ ಅಂತ. ಲಕ್ಷ್ಮಿ, ನೀ ಹೇಳಮ್ಮ ಏನಾಯ್ತು ಅಂತ. ತಾತ, ನಾವು ಯಾವಾಗಲೂ ಕಿತ್ತಾಡೋ ಹಾಗೆ ನಮ್ಮಿಬ್ಬರ ಮಧ್ಯೆ ಮಾತಾಯ್ತಷ್ಟೆ. ಕಣ್ಣೀರು ಹಾಕಿ ಸಿಂಪತ್ತಿ ಗಿಟ್ಟಿಸ್ಕೊಳ್ಳೋ ನಾಟಕ ಮಾಡಬೇಡ. ನೀನ್ ಆದಿ ಜೊತೆ ಜಗಳ ಆಡಿದ್ದು, ಅವನ್ ಕಪಾಳಕ್ಕೆ ಹೊಡೆದಿದ್ದು ಎಲ್ಲ ಗೊತ್ತಿದೆ. ಅತ್ತೆ, ನಾನು ಹಾಗೇನೂ ಮಾಡಿಲ್ಲ ಅತ್ತೆ. ನಾಗಿ ಎಲ್ಲ ನೋಡಿದಾಳೆ. ನಾಗಿ, ಬಾಯ್ಲಿ. ನಾಗಿ, ನೀನೇನ್ ನೋಡ್ದೆ ಅಂತ ಇನ್ನೊಂದ್ಸಲ ಎಲ್ರ ಮುಂದೆ ಹೇಳು. ಇವಳ ಮುಖ ಏನೇ ನೋಡ್ತಿದ್ಯಾ? ಹೇಳು. ಅವಳು ಮೊಸಳೆ ಕಣ್ಣೀರು ನೋಡಿ ಎಲ್ಲರೂ ಮರಳಾಗ್ತಿದ್ದೀರಾ. ನೀನು ನನ್ನ ಮಗನ ಕಪಾಳಕ್ಕೆ ಯಾಕೆ ಹೊಡೆದೆ? ಅತ್ತೆ, ನಾನು ಯಾಕೆ ಆದಿಗೆ ಹೊಡಿಲಿ? ಆಹಾ, ಮಾಡೋದಿಲ್ಲ ಮಾಡ್ಬಿಟ್ಟು ಎಷ್ಟು ಅಮಾಯಕಿ ಥರ ನಾಟಕ ಮಾಡ್ತಿದ್ಯಲ್ಲೇ.